ಹಾಯ್ ಹಲೋ ನಮಸ್ಕಾರ. ಇವತ್ತು ಬೆಳಗಿನ ರೂಟೀನನ್ನು ನೋಡೋಣ ಬನ್ನಿ. ನೋಡಿ, ಈಗ ಮೊದಲೇದಾಗಿ ನಾನು ಹೂವನ್ನು ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೇನೆ. ಒಂದು ಕಡೆ ಮಳೆ ಬೇರೆ ಜೋರಾಗಿ ಬರ್ತಾ ಉಂಟು. ಈ ಮಳೆಯಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೇನೆ. ನೋಡಿ, ಇದು ಬೇವಿನ ಸೊಪ್ಪು ಗಿಡದಲ್ಲಿ ಅದನ್ನು ಕೂಡ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೇನೆ. ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂವನ್ನು ಹಾರ್ವೆಸ್ಟ್ ಮಾಡಿದ್ದೇನೆ. ಮತ್ತು ನೆಕ್ಸ್ಟ್ ಇದು ತುಳಸಿ ಗಿಡದಲ್ಲಿ ತುಳಸಿಯನ್ನು ಸ್ವಲ್ಪ ತಗೊಂಡಿದ್ದೇನೆ. ಮತ್ತು ಈ ಗುಲಾಬಿ ಹೂವು, ಈ ದೇವರ ಪೂಜೆಗೆ ಹೂವನ್ನು ಹಾರ್ವೆಸ್ಟ್ ಮಾಡಿದ್ದೇನೆ. ನೋಡಿ, ಇದು ಪಪ್ಪಾಯಿದ ಹಣ್ಣು ತುಂಬ ಬಿಟ್ಟಿದೆ. ನೋಡಿ, ಪಪ್ಪಾಯಿ ಹಣ್ಣು ಕೂಡ ಒಂದನ್ನು ಹಾರ್ವೆಸ್ಟ್ ಮಾಡಿದ್ದೇನೆ ಈಗ. ನೋಡಿ, ಇದು ಕಾಳು ಮೆಣಸಿನ ಗಿಡ. ಮತ್ತು ಇದು ನಮ್ಮ ಮನೆ ನಾಯಿ ಮರಿ. ಮತ್ತು ಇದು ದೇವರಿಗೆ ಹೂವು ಮತ್ತು ಹಣ್ಣು. ನೋಡಿ, 2 ಹಣ್ಣು. ಈಗ ದೇವರ ಕೋಣೆಗೆ ಹೋಗೋಣ. ದೇವರ ಕೋಣೆಯಲ್ಲಿ ಹೋಗಿ ಪೂಜೆ ಮಾಡೋಣ. ನೋಡಿ, ಈಗ ನಾನು ತಂದಿಟ್ಟಿದ್ದ ಹೂವನ್ನೆಲ್ಲ ಈಗ ದೇವರಿಗೆ ಇಡ್ತಾ ಇದ್ದೇನೆ. ದೇವರ ಫೋಟೋಕ್ಕೆ ಒಂದೊಂದು ಹೂವನ್ನು ಜೋಡಿಸಿ ಇಡ್ತಾ ಇದ್ದೇನೆ. ನೋಡಿ, ಈಗ ನಾನು ಮಳೆಯಲ್ಲಿ ಹೋಗಿ ಹೂವನ್ನು ಕಿತ್ಕೊಂಡು ಬಂದಿದ್ನಲ್ಲ, ಆ ಹೂವನ್ನೇ ಈಗ ದೇವರ ಫೋಟೋಕ್ಕೆ ಒಂದೊಂದಾಗಿ ಇಡ್ತಾ ಇದ್ದೇನೆ. ಮತ್ತು ತುಳಸಿ ಗಿಡ ಮತ್ತು ಹೂ ನೋಡಿ, ಈಗ ದೇವ್ರ ಫೋಟೋದಿಂದ ಕೆಳಗೆ ಬಿದ್ದಿದೆ. ಆಶೀರ್ವಾದ ಮಾಡ್ತಾ ಉಂಟು ದೇವರು ನಮಗೆ. ನೋಡಿ, ಮತ್ತು ದೇವರಿಗೆ ಮತ್ಪನ ಹೂವನ್ನು ಜೋಡಿಸ್ತಾ ಇದ್ದೇನೆ. ಬನ್ನಿ, ಈಗ ಎಲ್ಲ ದೇವರ ಫೋಟೋಕ್ಕೆ ಹೂವನ್ನು ಜೋಡಿಸೋಣ. ನೆಕ್ಸ್ಟ್ ಹೂವನ್ನು ಜೋಡಿಸಿ ಆನಂತರ ಪೂಜೆಯನ್ನು ಮಾಡೋಣ. ನೋಡಿ, ಎಲ್ಲ ದೇವರಿಗೆ ಫೋಟೋಕ್ಕೆ ಹೂ ಜೋಡಿಸಿ ನಂತರ ಪೂಜೆ ಮಾಡೋಣ. ನೋಡಿ, ಈಗ ಹೂವೆಲ್ಲ ಆಯಿತು, ಜೋಡಿಸಿ ಆಯಿತು. ನೆಕ್ಸ್ಟ್ ದೇವರ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚೋಣ. ನೋಡಿ, ಈಗ ದೇವರ ದೀಪವನ್ನು ಹಚ್ಚುತ್ತಾ ಇದ್ದೇನೆ. ನೋಡಿ, ಪ್ರತಿದಿನ ನಮ್ಮದು ಬೆಳಗಿನ ರೊಟೀನು ಬೇಗ ಎದ್ದ ತಕ್ಷಣ ಹಲ್ಲುಜ್ಜಿ ಸ್ನಾನ ಆದ ಕೂಡಲೇ ದೇವ್ರ ಪೂಜೆ ಮಾಡಬೇಕು. ನೆಕ್ಸ್ಟ್ ಆ ನಂತರ ನಮ್ಮದು ಕಾಫಿ ತಿಂಡಿ ಎಲ್ಲ ಆ ನಂತರ. ಈಗ ನೋಡಿ, ದೇವರಿಗೆ ದೀಪ ಹಚ್ಚಿ ಆಯಿತು. ದೇವರಿಗೆ ಊದುಬತ್ತಿಯನ್ನು ಹಚ್ಚಿ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಡೈಲಿ ಇದು ನಮ್ಮ ಮನೇಲಿ ಡೈಲಿ ರೊಟೀನ್. ಇದು ದಿನಾಲೂ ಪೂಜೆ ಮಾಡೋದು ನಮಗೆ ಅಭ್ಯಾಸ ಆಗಿದೆ, ಡೈಲಿ ಇದು. ನೋಡಿ, ಇದು ದೇವರ ಕೋಣೆ ನಮ್ಮದು. ದೇವರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ನೋಡಿ, ದೇವರ ಪೂಜೆ ಆಗ್ತಾ ಉಂಟು. ನೋಡಿ, ನಿಮಗೆ ನಮ್ಮ ಚಾನಲನ್ನು ಇಷ್ಟ ಆದರೆ ನಮ್ಮ ಚಾನಲಿಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೈಲಿ ನಮ್ಮ ನಮ್ಮ ಮನೇಲಿ ಏನೇನೆಲ್ಲ ನಡೀತದೆ, ಏನೇನು ಪೂಜೆ ಮಾಡ್ತೀವಿ ಮತ್ತು ಏನೇನು ಹಣ್ಣು ಹೂವು ಇದೆಲ್ಲ ಹಾರ್ವೆಸ್ಟಿಂಗ್ ಮಾಡೋದು ಮತ್ತು ಇದನ್ನೆಲ್ಲ ನಿಮ್ಗೆ ತೋರಿಸಿಕೊಡ್ತೀವಿ. ನಮ್ಮ ಚಾನಲಿಗೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ರೂಟೀನ್ ಹೇಗಿರುತ್ತೆ ಅಂತೇಳಿ ನಿಮಗೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ನೋಡಿ, ದೇವರಿಗೆ ಈಗ ಪೂಜೆ ಆಗ್ತಾ ಉಂಟು. ದೇವರ ಪೂಜೆ ಆಗ್ತಾ ಉಂಟು. ನೋಡಿ, ನಮ್ಮ ಚಾನಲಿಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆಯ್ತು ಅಂತ ಎಣಿಸ್ಕೊಂಡಿದ್ದೀವಿ. ಬಾಯ್.